ಅಧಿಕ ಇದೆ ಹೆಚ್ಚಿನ ಅಧಿಕ ಅಧಿಕ ನೀವು ಇದ್ದದ್ದೇ ಹೆಚ್ಚು ಅಂತ ನಾನು ಹೋಗ್ತೀನಿ. ನಾನು ಹೋಗ್ಬೇಕು ಅಂತ ಹೇಳೋದು ಆದರೆ ನಿನ್ನ ಕಂದಕ್ಕೆ ಗೊತ್ತಾ? ಗೊತ್ತಿಲ್ಲ ನನ್ನ ಮಗಳು ಹೇಗಿದ್ದಾಳು ನೋಡು. ಗೊತ್ತಿಲ್ಲ ಅಯ್ಯಮ್ಮ ಮೊದಲೇ ಆಗಿತ್ತು. ಅಯ್ಯೋ ನಿಮ್ಮ ಮಗಳನ್ನು ಇತ್ತೀಚೆಗೆ ನಾನು ನೋಡ್ಲಿಲ್ಲ ಅಂದ್ರೆ ನಿಮ್ಮ ಮಗಳನ್ನು ನೋಡ್ಲಿಲ್ಲ ಅಂದ್ರೆ ಬೇರೆ ಮಗಳು ನೋಡಿದ್ದೆ ನೀನು? ಇಲ್ಲಪ್ಪ ಇತ್ತೀಚೆಗೆ ನಿಮ್ಮನ್ನೇ ನೋಡ್ತಾ ಇಲ್ಲ. ಅಲ್ಲ ಅರಮನೆಯಿಂದ ಹೊರಗೆ ಇರೋದು ನೀವೆಲ್ಲ ಎಲ್ಲದಕ್ಕೂ ನಾನು ಹೌದು ಎಲ್ಲದಕ್ಕೂ ನೀವೇ ಅಲ್ಲ ಎಲ್ಲ ವಿಷಯದಲ್ಲೂ ನೀವೇ. ನಾನು ನಿಮ್ಮ ಹಾಗಂತ ನನ್ನ ಮಗಳನ್ನು ನೋಡಿಲ್ಲ. ಅವರು ಮೊದಲು ಹೇಗಿತ್ತು? ಅವರು ಈಗ ಅರಮನೆಯಲ್ಲಿ ಇಲ್ವಾ? ಯಾರು ನಿಮ್ಮ ಇದ್ದಾಳೆ? ಹೌದಾ? ಹೌದು. ಈಚೆ ನೋಡ್ಲಿಲ್ಲ ಮೊದಲೆಲ್ಲ ಕಾಣ್ತಾ ಇದ್ದೆ. ಏನು ಅಪ್ಪ ಆ ಅಂಗಳದಲ್ಲಿ ಚಕ್ಕ ಚಕ್ಕ ಹೆಜ್ಜೆ ಇಟ್ಟುಕೊಂಡು 25 ಸಲ ಬಿದ್ದು ಎದ್ದು ಮೂಗಲ್ಲೆಲ್ಲ ಸಿಂಬಳ ಸುರಿಸ್ಕೊಂಡು ಅದೆಲ್ಲ ಹೇಳಬೇಡ, ಅದು ಹೇಳ್ಬೇಡ ನೀವು ಹೇಳ್ತೀರಿ ಅದನ್ನು. ಕಡೆ ಅದನ್ನು ಬಿಟ್ಟರೆ ಮತ್ತೆ ಉಳಿದು ಹೇಳ್ತೇನೆ. ಅಲ್ಲ ಇದು ಅಲ್ಲ ಕಂಡಿರುವ ಬಾಲ್ಯದಲ್ಲಿರುವ ಹೌದು ಅಲ್ಲ ಇತ್ತೀಚೆಗೆ ಅವ್ರು ನೋಡ್ಲೇ ಇಲ್ಲ. ಹೌದಾ? ಈಗ ಹೇಗಿದ್ದಾರೆ? ಈಗ ಇಲ್ವಾ? ಅಧಿಕ ಪ್ರಸಂಗ ಈಗ ಒಳಗಡೆ ಇದ್ದು ಹಾಗೆ ಬರುವುದಿಲ್ಲ. ಅವರು ಹೊರಗೆ ಬರುವುದಿಲ್ಲ, ಹೊರಗಡೆ ಹೋಗೋದೇ ಇಲ್ಲ. ಹೊರಗಡೆ ಹೋಗುದಿಲ್ಲ. ಹೊರಗಡೆ ಇಲ್ಲಿ ತಿರುಗಾಟ ಇಲ್ಲ, ತಿರುಗಾಟಕ್ಕೆ ಹೋಗೋದಿಲ್ಲ. ವಯಸ್ಸ ಮಕ್ಕಳು ಯಾರಿಗೂ ಮುಖ ತೋರಿಸುವುದೇ ಇಲ್ಲ. ಈಗ ಅಂತ ಹೆಚ್ಚಿ ಕೆಲಸ ಮಾಡಿಬಿಟ್ರೇನಲ್ಲ. ಅಧಿಕ ಪ್ರಸಂಗ ಏನ? ನನ್ನ ತುತ್ತನ್ನು ತಿಂದು ನನ್ನ ಮಗಳಿಗೆ ಬೇಟ ಹೋಗಿ ಹೇಳ್ತೀಯ ನೀನು? ಅಲ್ಲ ಮತ್ತೆ ಹೊರಗೆ ಹೋಗುವುದಿಲ್ಲ ಯಾರಿಗೂ ಮುಖ ಹಾಗಲ್ಲ, ಪ್ರಾಯಕ್ಕೆ ಮತ್ತೆ ಹೆಣ್ಣವಳು ಹೇಳಿ. ಪ್ರಾಯಕ್ಕೆ ಮತ್ತೆ ಹೆಣ್ಮಕ್ಳೆಲ್ಲ ಹಾಗೆಲ್ಲ ತಿರುಗಾಟಕ್ಕೆ ಹೋಗ್ತಾರ? ಹೆಂಗ್ ಗೊತ್ತಾ? ಅದು ನೀನ್ ಕಂಡಲ್ವಾ? ನಮ್ಗೆ ಆದ್ರೆ ಅವಳಿಗೆ ಮದುವೆಯೋ? ಮದುವೆ ಈ ಪ್ರಾರಂಭ ಎಷ್ಟಿಗೆ ವರ್ಷ ಅವಳಿಗ 7 ವರ್ಷವಾ? ನಿಮ್ಮ ಮಗಳಿಗೆ ಸ್ವಾಡ ತುಂಬಿದ್ದು ಅಲ್ವಾ? 16 ಪ್ರಾಯ. ಈ 16 15 ಜಾರಿ 14ಕ್ಕೆ ಸೇರಿ 16ರಲ್ಲಿ ಜಾರಿತ್ತು. 15 ಜಾರಿ 14ಕ್ಕೆ ಸೇರಿತ್ತು. ಅಂತವರಿಗೆಲ್ಲ ಈಗ ಮದುವೆ ಆಗಿ ಷೋಡಶಿ ಅನ್ನುದ 7 ವರ್ಷ. ಸಿ ಅಲ್ವಾ ಚಪ್ಪೆ? ಚಪ್ಪೆಯ ಷೋಡ ಚಪ್ಪೆ ಹಿಂಗ್ ಬೇಕಲ್ಲ ಬೇಕು. 7 ವರ್ಷ. ಈ 16 ವರ್ಷದ ಹೆಣ್ಮಕ್ಳನ್ನೆಲ್ಲ ಸೋಡ ಅನ್ನುವುದಲ್ಲ. ಏ ಸೋಡ ಹಾಗಲ್ವಾ? 7 ವರ್ಷ ಆಗ್ತಿದೆ. 16ರ ಹರೆಯದಲ್ಲಿದ್ದಾಳೆ ನನ್ನ ಮಗಳು. ಅವಳಿಗೆ ಈಗ ಮದುವೆ 16 ವರ್ಷದವರೆಗೆ ಮದುವೆ ಮಾಡಿಸ್ಬೇಕಲ್ಲ ವಿಷಯ. ಹೌದು. ಈ ಕೆಲವು ಹೆಣ್ಮಕ್ಳಿಗೆಲ್ಲ 16 ವರ್ಷ ತುಂಬಿದ ಕೂಡಲೇ ಅಪ್ಪ ಅಮ್ಮ ಆದಷ್ಟು ಬೇಗ ಮದುವೆ ಮಾಡಿಸ್ಬೇಕು. ಇಲ್ಲ ಇದ್ರೆ ಕೆಲವರಲ್ಲೇ ಬೇಲಿ ಹಾರಲಿಕ್ಕೆ ಶುರು ಮಾಡ್ತಾರೆ. ಅದು ಆಗಬಾರ್ದಲ್ಲ. ಅದು ದಾರಿ ತಪ್ಪು. ಮೊದಲು ಅಪ್ಪ ಅಮ್ಮನ ಕರ್ತವ್ಯ ನಾವು ಜಾಗ್ರತೆ ವಹಿಸ್ಬೇಕಲ್ಲ. ಮದುವೆ ಮಾಡಿಸೋದು. ಮದುವೆ ಮಾಡಿಸಿ ಅವಳಿಗೆ ಮದುವೆ ಮಾಡಿಸ್ತೇನೆ. ಆದ್ರಿಂದ ಮದುವೆ ಆಗ್ಬೇಕಲ್ಲ. ಆದ್ರಿಂದಲೇ ನೀನು ನಾನು ನಿನ್ನ ಮದುವೆ ಆಗ್ಬೇಕಿದ್ರೆ ಹುಡುಕಬೇಕಲ್ಲ. ಬೇಕೇ ಬೇಕು. ಆದ್ರಿಂದ ನೀನು ಎಂತ ಭಾಗ್ಯವಯ್ಯ ಇದು, ಎಂತ ಭಾಗ್ಯವಯ್ಯ ವಯಸ್ಸದೆ ಬಂದ ಭಾಗ್ಯವಯ್ಯ, ಎಂತ ಭಾಗ್ಯವಯ್ಯ. ಬರಿ ಬರುತ್ತ ಎಷ್ಟು ಬಾಯಿಗೆ ಹಾಕುವ ಬಾಯಿಗೆ ಸ್ವಲ್ಪ ವಾಸನೆ ವಾಸನೆ ಬಾಯಿಗೆಲ್ಲ ಅದೇ ಹಾಕೋದು, ನೀರು ಹಾಕೋದು. ಎಂತಮ್ಮ? ಅಯ್ಯಪ್ಪೋ ಎಂತದ್ದು ವಾಸನೆ? ವಾಸನೆ. ನಿಮ್ಗೆ ಈ ವಾಸನೆ ಪರಿಮಳ ಯಾವುದು ಗೊತ್ತಾಗುದಿಲ್ಲಲ್ಲ. ಯಾಕೋ?
ಅದು ವಾಸನೆಯ ನನಗದು ಆಗೋದಿಲ್ಲ, ಅದು ಪರಿಮಳ. ನಾನು ಅದನ್ನು ಬಳಸುವುದಿಲ್ಲ, ಎಂತ? ಆದ್ದರಿಂದ ನಮಗದು ವಾಸನೆ ಅಂತ ಹೇಳಿ. ಅವರು ಇವತ್ತು ಸಾಯಂಕಾಲ ಹೊರಗೆ ಹೋಗಿ ಬರುವಾಗ ಇಟ್ಕೊಂಡು ಬಂದು ಹೌದು ಹೊರಗೋಗಿ ಬರೋಗಿ ಇಟ್ಕೊಂಡು ಹಚ್ಚಿಬಿಟ್ಟಿಗೆ ಇನ್ನು ಮಂಡ್ಯ ಹೊರದೇಶದಿಂದ ಪರಿಮಳ ದ್ರವ್ಯ ಹೊರದೇಶದಿಂದ ಅದು ಚೂರು ಹಚ್ಚಿಬಿಟ್ಟು ನಿನಗೆ ಸ್ವಲ್ಪ ಕೊಡಿಸಿದ್ರು. ನಂಗೆ ಚೂರು ಹಚ್ಚಿಬಿಟ್ಟು ನಂಗೆ ಒಂದು ಆಸೆ ಇತ್ತಮ್ಮ, ಈ ವರ್ಷವೇ ಮದುವೆ ಆಗ್ಬೇಕಂತ. ಹೌದಾ? ಮದುವೆ ಆಗ್ಬೇಕಿದ್ರೆ ಒಳ್ಳೆ ಮನಸ್ಸನ್ನು ಹೆಣ್ಣು ಆಗ್ಬೇಕು, ಚಂದ ಇರ್ಬೇಕು. ಈಗ ನೀವು ನಿಮ್ಮ ಮಗಳನ್ನು ಕೊಡ್ತೀರಿ ಅಂತಾದ್ರೆ ಅತ್ತೆ 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 ನನ್ನತ್ತೆ ಯಾವ ಮದುವೆ ಮಾಡುತ್ತೆ, ಅತ್ತೆ ಅತ್ತೆ ನನ್ನತ್ತೆ ಯಾವ ಮದುವೆ ಮಾಡುತ್ತೆ, ಹೇಳುತ್ತೆ ಹೇಳುತ್ತೆ ಹೇಳುತ್ತೆ, ಹೇಳು ಅತ್ತೆ ಹೇಳು ಅತ್ತೆ ಹೇಳು ಅತ್ತೆ ಹೇಳು. ದಡ್ಡ ಅಂತ ನನ್ನತ್ತೆ ಮನೆ ಹೆಡ್ಡ ಅಂತ ನನ್ನತ್ತೆ, ದಡ್ಡ ಅಂತ ನನ್ನತ್ತೆ ಮನೆ ಹೆಡ್ಡ ಅಂತ ನನ್ನತ್ತೆ. ಯಾವುದೇ ಕರ್ಮಿ ನಾನು ಯಾವುದೇ ಕರ್ಮಿ ಈಗ ನಿಲ್ಸ ನನ್ನತ್ತೆ ಹೇಳುತ್ತೆ ಹೇಳುತ್ತೆ ಹೇಳುತ್ತೆ. ಅತ್ತೆ ಅತ್ತೆ ನನ್ನತ್ತೆ ಯಾವುದನ್ನ ಕಡಿಮೆ ಅತ್ತೆ ಹೇಳುತ್ತೆ ಹೇಳುತ್ತೆ ಹೇಳುತ್ತೆ. ಒಂದೇ ಕೇಳ ನನಗೆ ಒಂದಿಷ್ಟ ಪ್ರಸಂಗಿ ಏನ ಅತ್ತೆ ಯಾವ ಯಾರಿಗತ್ತೆ ಈಗ ನೀವು ಯಾರು ಅಳಿಯ ಅಲ್ಲ, ನೀವು ಹೇಳ್ತೀರಲ್ಲ ಏನು ಮಗಳಿಗೆ ಪ್ರಾಯ ಬಂದಿದೆ, ಹಾ. ಮದುವೆ ಮಾಡಿಸ್ಬೇಕು, ಹಾ. ಒಳ್ಳೆ ಹುಡುಗ ಆಗ್ಬೇಕು ಅಂತ. ಹೌದು. ಈಗ ನೀವು ನಿಮ್ಮ ಮಗಳನ್ನು ಕೊಡ್ತೀರಿ ಅಂತಾದ್ರೆ ನಾಳೆ ನಿಮ್ಮ ಮಗಳನ್ನು ಮದುವೆ ಆಗ್ತೇನೆ. ಓ ಮಾಯಿ. ಅಧಿಕ ಪ್ರಸಂಗಿ ನಮ್ಮಲ್ಲಿ ಇದ್ದು ನಮ್ಮಲ್ಲಿ ಅನ್ನ ತಿಳ್ಕೊಂಡು ಈಗ ನನ್ನ ಮಗನಿಗೆ ಹಾಗಲ್ವ ಅಂದ್ರೆ ನನ್ನ ಮಗಳಿಗೆ ವರ ವರ ಬೇರೆ ಇದ್ದಾರೆ. ಮಗನಿಗೆ ವರ ಬೇರೆ ಇದ್ದಾರೆ. ಈಗ ಹುಡುಗ ಬೇರೆ ಇದ್ದಾನೆ. ಅವ್ರು ಬರ್ಲಿ ನಿಮ್ಮಲ್ಲಿ ಬಂದ್ರೆ ಊಟ ಮಾಡ್ರೆ ಬಾರು ಈಗ ಬಂದ್ರು ಈಗ ಮದುವೆ ಅವನಿಗೆ ಕೆಲಸ, ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸುವುದು ಬೇರೆ ಬರಲಿ. ಅವನಿಗೆ ಕೆಲಸಕ್ಕೆ ಬಂದರೆ ಇದ್ದೀರಪ್ಪ ಹಿರಿಯರು ಏಯ್ ವಾ, ಏನ ಯಾವ ಕೆಲಸ? ಮಕ್ಕಳೆಲ್ಲ ಅಲ್ಲ, ಕೆಲಸ ಅಂದ್ರೆ ಮದುವೆ ಮನೆಯಲ್ಲಿ ಒಂದೆರಡು ಕೆಲಸ ಉಂಟಾ? ಈಗ ನಿಮ್ಗೆ ಯಾರಿದ್ದಾರೆ? ಗಂಡು ಮಕ್ಕಳು ಇದ್ದಾರೆ? ಎಲ್ಲ ನಿಮ್ಮ ಗಂಡು ಮಕ್ಕಳು ಹೊಗೆ ಹಾಕೊಂಡಾಯ್ತು. ಏನ್ ಮಾಡಿ ನಿಮ್ಮ ಗಂಡ ಇಲ್ಲಿ ಇದ್ದಾರೆ, ಈಗ ನಾನೇ ಅಲ್ವಾ? ಹೌದಾ? ನೋಡಿ ಕಾಯಕ. ಏನ ಅಲ್ಲ ಅದು ಎಂತದೇನು? ನಾನು ಈ ಗೊತ್ತಿಲ್ಲ ಅರಮನೆಯಲ್ಲಿ ಗಂಡು ಜೀವಿ ಅಂತ ನಾನು ಇಲ್ಲಿ ನನ್ನ ಸೇವಕರಾಗಿದ್ದಿ. ಹೌದೌದು. ನಿಮ್ದು ಯಾವ್ದೇ ಅಂದ್ರೆ ನಿಮ್ಮ ಗಂಡ ಅಲ್ಲಿಲ್ಲ, ನಾನಿದ್ದೇನೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಅಲ್ಲ, ಗಂಡು ಜೀವಿ ಹಾಗೆ ನಾನೆಲ್ಲ. ಈಗ ನಿಮ್ಗೆ ಅಲ್ಲಿ ಹುಡುಗನ ಮನೆಗೆ ಹೋಗ್ಲಿಕ್ಕೆ ಆಗ್ತದಾ? ನಾನು ಹೋಗ್ತೇನೆ, ಸರಿಯಾಗ್ತದೆ. ಕೆಲಸ ನಮ್ಮ ಇಲ್ಲಿಂದಲೇ ಪ್ರಾರಂಭ. ಹುಡುಗನ ಮನೆಯಲ್ಲಿ ಹೇಳಿ ಸಾಯಂಕಾಲದ ಪುಣ್ಯಾತ್ಮ ಪಾತಾಳ, ಅಲ್ಲಿ ಅಲ್ಲಿ ವಿದ್ಯುನ್ಮಾನಿ. ಓ ಉದ್ದಿನ ಬೇಳೆ ಅಲ್ಲೇ ಇರುವುದಾ? ನಮ್ಮ ಮನೆ ವಿದ್ಯುನ್ಮಾನಿ. ನಮ್ಮ ಮನೆ ಹೇಳಿಬೋದು ಆ ಹುಡುಗನಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಮನೆ ಕೊಟ್ಟಾಯ್ತು. ಆದ್ದರಿಂದ ಅಲ್ಲಿ ಇವ ನೀನೇ ಹೋಗ್ಬೇಕು. ಆಯ್ತು, ನಾನೇ ಹೋಗ್ತೇನೆ. ಆತನಿಗೆ ವಿಚಾರವನ್ನು ಫಸ್ಟಿಗೆ ಹೇಳಬೇಕು. ಆಯ್ತಾ? ಹೇಳಿ ಇಬ್ಬರಿಗೂ ಸಮೇತವಾಗಿ ಇಲ್ಲಿ ಬರುವಂತೆ ಹೇಳಿ. ಸಣ್ಣ ಕಾರ್ಯ ಆಯ್ತು, ಹೋಗಿ ಬನ್ನಿ. ಮನೆ ಮನೆಗೆ ಆಟ ಸಿಗುದು ಯಾರು? ನಿನ್ನ ಹೇಳ್ಕೊಂಡಿದ್ದೆ ಒಂದು ನಾನು ಹೇಳಿದ್ರೆ ನೀವು ಟೆನ್ಷನ್ ಆಗುತ್ತೆ, ಒಂದು ಸಾಲ ಅತಿ ಮಾಡ್ಕೊಂಡೆ ಅಂತ ನಿಮ್ದು ಒಯ್ಲು ಸೈಡ್ ಮಾಡಿ ರೋಡ್ ಸೈಡ್ ಕೊಡಬೇಡಿ ಕೊಡಿ ಅಲ್ಲ, ಈಗ ಹೋಗಿ ಬಾ ಅಂತ ನಿಮ್ಗೆ ಹೇಳುತ್ತೆ ಹಿಂಗಳಿದ್ರು ಯಾರು? ಆ ಎಷ್ಟು ಆಶೀರ್ವಾದ ಒಂದು ಮಾಡಿ. ಸೈಡ್ ಇದು ಮಾಡಿ ಮತ್ತೆ ನೀವು ಬರೇ ನಿಮ್ಮ ಸಾಲ ಮಾಡಿ ಆಶೀರ್ವಾದ ಬೇಡ. ತಗೊಂಡು ಹೋಗಿ ಜೀವಮಾನ ನಮ್ದಿತ್ತಲ್ಲ, ದಾರಿ ಬರೀ ಸಾಲದಿಂದ ಮನೆಗೆ ನಾಡಿಗೆ ಮತ್ತಿಗೆ ಸಾಲ ಮಾಡಿ ಅದು ಮನೆ 20 ನೀವು ಮಾಡ್ತೀರಿ ಹೋಗುದೇ ಇಲ್ಲ ಅದು. ಮನೆ ಹಿಂಗೆ ಅಂದ್ರೆ ಮನೆ ಸಾಲ ಮಾಡಲ್ಲ ಮನೆ ಹೀಗೆ ಹದಿನೈದು, ಈಗ 15 ಅದೆಲ್ಲ ಇತ್ತು 3 ಲಕ್ಷ 2 ಲಕ್ಷ ಮನೆಗೆ ಈಗ 15 ಹೋಗಿ ನಿಲ್ಸುದು, ಬ್ಯಾಂಕಿಗೆ ಇತ್ತು ಸೊಸೈಟಿ ಮತ್ತೆ ಬೆಳಗ್ಗೆ ಹೋಗೋದು ತಗೊಂಡು ಹೋಗುದು. 3 ಲಕ್ಷ ರೂಪಾಯಿ ಮಾಡ್ಕೊಂಬಂದಿತ್ತು ಮನೆ ಇವ್ರ ಹತ್ರ ಮಾತಾಡಿ ನಜಿ ಮಾಡೋದು ಅಂದ್ರೆ
ಕೊಡದೆ ಹೋಗಂದ್ರೆ ಖರ್ಚಿಗೆ ಮೊನ್ನೆ ನೋಡಿ ತಗೊಳ್ಳೋದು. ಮನೆಗೆ ಮುಗೀತು. 1 ಲಕ್ಷ ಕೊಟ್ಟರೆ ಅಡಿಗೆ ಇಟ್ಟೇ ತಗೋದು ಖಾಲಿ ಆಯ್ತು. ಮತ್ತೆ 1 ಲಕ್ಷ ಕೊಟ್ಟಿದ್ದಲ್ಲ. ಕೊಟ್ಟರೆ ಮರಗಿ ಮತ್ತೆ ಅಡಿಗೆ ಆ ಜಾಗ ನಿನ್ನ ಮಧ್ಯಾಹ್ನಕ್ಕೆ ಖಾಲಿ ಆಯ್ತು. ಮೇಲಿತ್ತ ರೋಡ್ ಸೈಡ್ ಹಾಕ್ಲಿ ಅದಲ್ಲ ಈಚಿದ್ದು ಆಮೇಲೆ ಇಲ್ಲಿ ಗಣೇಶ ತಗೊಂಡಿದ್ದ ರಿಕ್ಷಾ ಗಣೇಶ ದುಬೈ ದುಬೈ ಕೆಳಗೆ ಅಲ್ಲಿ ಮೇಲು ಅವನು ಫೌಂಡೇಶನ್ ಫೌಂಡೇಶನ್ ಇತ್ತಲ್ಲ ಫೌಂಡೇಶನ್ ಮೇಲು ದುಬೈ ದುಬೈ ಬೆಲೆ ಹಾಕಿದಾರೆ ಅದಕ್ಕಿಂತ ಮೇಲೆ ಅದ್ರಿಗಿಂತ ಮೇಲೆ ಒಂದು ಫೌಂಡೇಶನ್ ಇತ್ತಲ್ಲ ಅದ್ರಿಗಿಂತ ಮೇಲೆ ಅವರು ಮಧ್ಯದಲ್ಲಿ ಹಾಡಿಯಲ್ಲ ಹಾಡಿಗಿಂತ ಮಧ್ಯದಲ್ಲಿ ಕೆಳಗೆ ಬಂದದ್ದು ಮಧ್ಯಕ್ಕೆ ಹೋಗಿ 15 ನಾವು